Dear students, a warm welcome to learn the switchgear and protection in a new platform. Now we are going to discuss about the session number 46 of the fifth unit, that is the protection of the feeders and bus bar. The course outcome of this unit is analyze the faults and protection for the feeders and bus bars. The subject code for the switchgear and protection is 15EE53T. ಸೊ ನಾವು ಇವಾಗ ಫಿಫ್ತ್ ಯೂನಿಟ್ ಅಲ್ಲಿರುವಂತಹ ಸೆಷನ್ ನಂಬರ್ 46 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. So the next slide shows the overview of the session number 46. So in this session we are going to discuss about the differential protection of bus bars. ಈ ಸೆಷನ್ ನಂಬರ್ 46 ಅಲ್ಲಿ ನಾವು ಡಿಫರೆನ್ಷಿಯಲ್ ಪ್ರೊಟೆಕ್ಷನ್ ಆಫ್ ಬಸ್ ಬಾರ್ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತೀವಿ. So first let us see about what is a bus bar and what is the protection of bus bars. So, bus bars in the generating stations and substations form a important link between the incoming and the outgoing circuits. If the fault occurs on a bus bar, the considerable damage and the disruption of supply will occur unless some form of quick acting automatic protection is provided to isolate the faulty bus bar. The bus bar zone for the purpose of protection includes not only the bus bars but also the isolating switches, circuit breakers and associated connections. ಫಸ್ಟ್ ಡಿಫರೆನ್ಷಿಯಲ್ ಪ್ರೊಟೆಕ್ಷನ್ ಆಫ್ ಬಸ್ ಬಾರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಬಸ್ ಬಾರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮತ್ತೆ ಅದರಲ್ಲಿ ಯಾವುದೇ ತರಹದ ಫಾಲ್ಟ್ ಬಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈ ಜನರೇಟಿಂಗ್ ಸ್ಟೇಷನ್ ಮತ್ತೆ ಸಬ್ ಸ್ಟೇಷನ್ ಅಲ್ಲಿ ಬಸ್ ಬಾರ್ ಅನ್ನೋದು ಒಂದು ಲಿಂಕ್, ಇನ್ಕಮಿಂಗ್ ಸರ್ಕ್ಯೂಟ್ಸ್ ಮತ್ತೆ ಔಟ್ ಗೋಯಿಂಗ್ ಸರ್ಕ್ಯೂಟ್ಸ್ ಮಧ್ಯದೊಳಗಡೆ ಇರುವಂತಹ ಲಿಂಕಿಗೆ ನಾವು ಬಸ್ ಬಾರ್ ಅಂತ ಕರಿತೀವಿ. ಸೊ ಈ ಬಸ್ ಬಾರ್ ಒಳಗಡೆ ಯಾವುದೇ ತರಹದ ಒಂದು ಫಾಲ್ಟ್ ಬಂದ್ರೆ ನಮಗೆ ಪವರ್ ಸಿಸ್ಟಮ್ ಒಳಗಡೆ ಕಂಟಿನ್ಯೂಸ್ ಸಪ್ಲೈ ನಾವು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಬಸ್ ಬಾರ್ ಅಲ್ಲಿ ಯಾವುದೇ ಕಾರಣದ ಫಾಲ್ಟ್ ಬಂದಾಗ ಅದನ್ನ ಇಮ್ಮಿಡಿಯೇಟ್ ಆಗಿ ನಾವು ಯಾವ್ದಾದ್ರೂ ಒಂದು ಪ್ರೊಟೆಕ್ಟಿವ್ ಡಿವೈಸಸ್ ಯೂಸ್ ಮಾಡಿ ಆ ಫಾಲ್ಟ್ ಅನ್ನ ಕ್ಲಿಯರ್ ಮಾಡಬೇಕು ಮತ್ತು ಹೆಲ್ದಿ ಪೋರ್ಷನ್ ಅನ್ನ ಮತ್ತೆ ಫಾಲ್ಟಿ ಪೋರ್ಷನ್ ಅನ್ನ ಆದಷ್ಟು ಬೇಗ ಸಪರೇಟ್ ಮಾಡಬೇಕು. ಸೊ ಈ ಪವರ್ ಸಿಸ್ಟಮ್ ಅಲ್ಲಿ ನಾವು ಫಾರ್ ದ ಪ್ರೊಟೆಕ್ಷನ್ ಪರ್ಪಸ್ಗೋಸ್ಕರ ನಾವು ಝೋನ್ಸ್ ಆಗಿ ಅದನ್ನ ಡಿವೈಡ್ ಮಾಡ್ತೀವಿ. ಸೊ ಈ ಬಸ್ ಬಾರ್ ಝೋನ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನೀವು ಈಗಾಗಲೇ ಹಳೆ ಯೂನಿಟ್ಗಳಲ್ಲಿ ತಿಳ್ಕೊಂಡಿರ್ತೀರಾ. ಸೊ ಈ ಬಸ್ ಬಾರ್ ಝೋನ್ ಅಲ್ಲಿ ನಮಗೆ ಬರೀ ಬಸ್ ಬಾರ್ಸ್ ಮಾತ್ರ ಇನ್ಕ್ಲೂಡ್ ಆಗಿರಲ್ಲ, ಅದ್ರ ಜೊತೆಗೆ ಐಸೋಲೇಟಿಂಗ್ ಸ್ವಿಚಸ್ ಇರುತ್ತೆ, ಸರ್ಕ್ಯೂಟ್ ಬ್ರೇಕರ್ಸ್ ಇರುತ್ತೆ, ಮತ್ತೆ ಮುಂತಾದ ಬೇರೆ ಬೇರೆ ತರಹದ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಸೊ ಲೆಟ್ ಮಿ ರಿಪೀಟ್ ದ ಸೇಮ್ ಥಿಂಗ್. Bus bars in the generating stations and the substations form a important link between the incoming and the outgoing circuits. If the fault occurs on a bus bar, the considerable damage and disruption of supply will occur unless some form of quick acting automatic protection is provided to isolate the faulty bus bar. The bus bar zone for the purpose of protection includes not only bus bar themselves but also the isolating switches, circuit breakers and the associated connections. In the event of fault on any section of the bus bar, all the circuit equipments connected to that section must be tripped out to give the complete isolation. The standard of construction of the bus bars has been very high, with the result that the bus faults are extremely rare. However, the possibility of damage and service interruption from even a rare bus fault is so great that more attention is now given to this form of protection. ಸೊ
ಈ ಬಸ್ ಬಾರಲ್ಲಿ ಯಾವುದೇ ತರಹದ ಫಾಲ್ಟ್ ಬಂದಾಗ ಬೇರೆ ಬೇರೆ ಆ ಬಸ್ ಬಾರಿಗೆ ಕನೆಕ್ಟ್ ಆಗಿರುವಂತಹ ಎಕ್ವಿಪ್ಮೆಂಟ್ಸ್ಗಳು ಕೂಡ ಡ್ಯಾಮೇಜ್ ಆಗೋದ್ರಿಂದ ನಾವು ಆದಷ್ಟು ಬೇಗ ಈ ಬಸ್ ಬಾರಲ್ಲಿರುವಂತಹ ಫಾಲ್ಟನ್ನು ಕ್ಲಿಯರ್ ಮಾಡಬೇಕು. ಸೊ ಬಸ್ ಬಾರನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾವು ತುಂಬ ಹೈ ಸ್ಟ್ಯಾಂಡರ್ಡ್ ಇಟ್ಕೊಂಡು ಬಸ್ ಬಾರನ್ನು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಮತ್ತು ಏನಂತ ಅಸ್ಯೂಮ್ ಮಾಡಿರ್ತೀವಿ ಅಂತಂದರೆ ಫಾಲ್ಟ್ ಬರುವ ಸಾಧ್ಯತೆಗಳು ಕಡಿಮೆ ಇರುವಂತೆ ಅಂತ ಅಂದ್ಕೊಂಡು ಹೈ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿ ಬಸ್ ಬಾರ್ಸನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಯಾವುದೇ ಒಂದು ಸಿಚುವೇಶನಲ್ಲಿ ಯಾವುದೇ ತರಹದ ಬಸ್ ಬಾರ್ ಫಾಲ್ಟ್ ಬಂದರೂ ಕೂಡ ಅದನ್ನು ನಾವು ರೆಕ್ಟಿಫೈ ಮಾಡೋಕ್ಕೋಸ್ಕರ ಈ ಪ್ರೊಟೆಕ್ಷನನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಲೆಟ್ ಮಿ ರಿಪೀಟ್ ದ ಸೇಮ್ ಥಿಂಗ್. In the event of fault on any section of the bus bar, all the circuit equipments connected to that section must be tripped out to give the complete isolation. The standard of construction of the bus bars is been very high, with the result that the bus faults are extremely rare. However, the possibility of damage and service interruption from even a rare bus fault is so great that more attention is now given to this form of protection. Improved relaying methods have been developed, reducing the possibility of incorrect operation. The two most commonly used schemes for bus bar protection are the differential protection and the fault bus protection. ಸೊ ಈ ಬಸ್ ಬಾರ್ ಪ್ರೊಟೆಕ್ಷನಲ್ಲಿ ನಮಗೆ ಎರಡು ಟೈಪ್ಸ್ ಇದೆ. ಒಂದು ಡಿಫರೆನ್ಷಿಯಲ್ ಪ್ರೊಟೆಕ್ಷನ್ನು, ಮತ್ತೊಂದು ಫಾಲ್ಟ್ ಬಸ್ ಪ್ರೊಟೆಕ್ಷನ್. ನೆಕ್ಸ್ಟ್ ವಿಲ್ ಸಿ ವಾಟ್ ಈಸ್ ದ ಡಿಫರೆನ್ಷಿಯಲ್ ಪ್ರೊಟೆಕ್ಷನ್ ಆಫ್ ಬಸ್ ಬಾರ್ಸ್. Differential protection. The differential scheme is the basic method for bus bar protection in which the currents entering and leaving the bus bars are totalized. So, the differential protection of bus bars works mainly on the principle of Kirchhoff's current law, which means that the current entering the section is equal to the current leaving the section. During normal load condition, the sum of these currents is equal to 0. When a fault occurs, the fault current upsets the balance and produces the differential current to operate a relay. ಸೊ ಈ ಡಿಫರೆನ್ಷಿಯಲ್ ಪ್ರೊಟೆಕ್ಷನ್ ಆಫ್ ಬಸ್ ಬಾರ್ಸು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತಂದರೆ ಕಿರ್ಚಾಫ್ ಕರೆಂಟ್ ಲಾ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಸೊ ಕಿರ್ಚಾಫ್ ಕರೆಂಟ್ ಲಾ ಏನು ಹೇಳುತ್ತೆ ಅಂತಂದರೆ ಯಾವುದೇ ಒಂದು ಜಂಕ್ಷನ್ನು ಅಥವಾ ನೋಡಲ್ಲಿ ಬರುವಂತಹ ಕರೆಂಟು ಈಸ್ ಈಕ್ವಲ್ ಟು ದ ಔಟ್ ಗೋಯಿಂಗ್ ಕರೆಂಟ್ ಇರಬೇಕು. ಅದೇ ಪ್ರಿನ್ಸಿಪಲ್ ಮೇಲೆ ಈ ಡಿಫರೆನ್ಷಿಯಲ್ ಪ್ರೊಟೆಕ್ಷನ್ ವರ್ಕ್ ಆಗುತ್ತೆ. ಸೊ ನಾರ್ಮಲ್ ಕಂಡೀಷನಲ್ಲಿ ಬರುವಂತಹ ಕರೆಂಟು ಈಸ್ ಈಕ್ವಲ್ ಟು ದ ಹೋಗುವಂತಹ ಕರೆಂಟ್. ಸೊ ಆವಾಗ ಅವೆರಡು ಮಧ್ಯದೊಳಗಡೆ ಯಾವುದೇ ತರಹದ ಡಿಫರೆನ್ಸ್ ಕರೆಂಟ್ ಇರೋದಿಲ್ಲ. ಅದರಿಂದ ಡಿಫರೆನ್ಸ್ ಕರೆಂಟು 0 ಆಗಿರುತ್ತೆ. ಸೊ ಯಾವ ಫಾಲ್ಟ್ ಕಂಡೀಷನ್ ಆದಾಗ ಏನಾಗುತ್ತೆ, ಬರುವಂತಹ ಕರೆಂಟು ಮತ್ತೆ ಆ ಜಂಕ್ಷನ್ ಇಂದ ಹೋಗುವಂತಹ ಕರೆಂಟ್ ಮಧ್ಯದೊಳಗಡೆ ಸ್ವಲ್ಪ ಡಿಫರೆನ್ಸ್ ಕರೆಂಟ್ ಬರುತ್ತೆ. ಸೊ ಆ ಡಿಫರೆನ್ಸ್ ಕರೆಂಟ್ ಇಂದ ನಾವು ರಿಲೇ ಆಪರೇಟ್ ಆಗುತ್ತೆ. ಸೊ ದಿಸ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಆಫ್ ದ ಡಿಫರೆನ್ಷಿಯಲ್ ಪ್ರೊಟೆಕ್ಷನ್ ಆಫ್ ಬಸ್ ಬಾರ್ಸ್. ಲೆಟ್ ಮಿ ರಿಪೀಟ್ ದ ಸೇಮ್ ಥಿಂಗ್. The differential scheme is the basic method for bus bar protection in which the current entering and leaving the bus are totalized. During the normal load conditions, the sum of these currents is equal to 0. When a fault occurs, the fault current upsets the balance and produces a differential current to operate a relay. So this shows the
construction of a differential protection of bus bars. The figure shows the single line diagram of the current differential scheme for a bus bar protection. Here, this is the bus bar. So, in this case, here the current entering from this side, and this is a junction, we can say. The current entering is equal to the outgoing currents in the two lines. The bus bar is fed by a generator and supplies load to the two line. ಸೊ ಈ ಬಸ್ ಬಾರ್ ಅಲ್ಲಿ ನಾವು ಜನರೇಟರ್ ನ ಇನ್ಕ್ಲೂಡ್ ಮಾಡ್ತಾ ಇದೀವಿ. ಸೊ ಈ ಜನರೇಟರ್ ಅಲ್ಲಿ ಬರ್ತಾ ಇರುವಂತಹ ಕರೆಂಟು ಈ ಎರಡು ಲೈನ್ಸ್, ಲೈನ್ ನಂಬರ್ 1 ಮತ್ತೆ ಲೈನ್ ನಂಬರ್ 2 ಗೆ ಫ್ಲೋ ಆಗುತ್ತೆ. ಸೊ ದ ಬಸ್ ಬಾರ್ ಈಸ್ ಫೆಡ್ ಬೈ ಎ ಜನರೇಟರ್ ಅಂಡ್ supplies load to the two lines, that is line number 1 and line number 2. The secondaries of the current transformers in the generator lead in line 1 and line 2 are connected in parallel. ಸೊ ಈ ಜನರೇಟರ್ ಸೈಡ್ ಅಲ್ಲಿರುವಂತಹ ಕರೆಂಟ್ ಟ್ರಾನ್ಸ್ಫಾರ್ಮರು, ಲೈನ್ 1 ಅಲ್ಲಿರುವಂತಹ ಕರೆಂಟ್ ಟ್ರಾನ್ಸ್ಫಾರ್ಮರು ಮತ್ತು ಲೈನ್ 2 ಅಲ್ಲಿರುವಂತಹ ಕರೆಂಟ್ ಟ್ರಾನ್ಸ್ಫಾರ್ಮರು, ಈ ಮೂರು ಕರೆಂಟ್ ಟ್ರಾನ್ಸ್ಫಾರ್ಮರ್ದು ಸೆಕೆಂಡರಿ ಸೈಡ್ ನ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಸೊ ದಿಸ್ ಈಸ್ ದ ಒನ್ current transformer which is connected to the generator side, and this is the other current transformers which is connected to the line number 1, and one more current transformer which is connected to the line number 2. The secondaries of these three CTs are connected in parallel. The protective relay is connected across this ಪ್ಯಾರಲಲ್ ಕನೆಕ್ಷನ್. ಸೊ ಈ ಪ್ಯಾರಲಲ್ ಕನೆಕ್ಷನ್ ಮಧ್ಯದಲ್ಲಿ ನಾವು ಒಂದು ರಿಲೇನ ಇನ್ಕ್ಲೂಡ್ ಮಾಡಿರ್ತೀವಿ. ಆಲ್ CTs ಮಸ್ಟ್ ಹ್ಯಾವ್ ದ ಸೇಮ್ ರೇಷಿಯೋ ಇನ್ ದ ಸ್ಕೀಮ್ ರಿಗಾರ್ಡ್ಲೆಸ್ ಆಫ್ ಕೆಪಾಸಿಟೀಸ್ ಆಫ್ ದ ವೇರಿಯಸ್ ಸರ್ಕ್ಯೂಟ್ಸ್. Under normal load conditions or a external fault condition, the sum of the currents entering the bus is equal to those leaving it, and no current flows through the relay. So ಇದು ಒಂದು ನಮ್ಮ ಡಿಫರೆನ್ಷಿಯಲ್ ಪ್ರೊಟೆಕ್ಷನ್ ಸ್ಕೀಮ್ದು ಬಸ್ ಬಾರ್ದು ಸಿಂಗಲ್ ಲೈನ್ ಡಯಾಗ್ರಾಮು. ಈ ಸಿಂಗಲ್ ಲೈನ್ ಡಯಾಗ್ರಾಮ್ ಅಲ್ಲಿ ನಾವು ಇದು ಒಂದು ಬಸ್ ಬಾರು. ಸೊ ಈ ಬಸ್ ಬಾರಿಗೆ ನಾವು ಜನರೇಟರ್ ಸೈಡ್ ಇಂದ ನಾವು ಇನ್ಕಮಿಂಗ್ ಸರ್ಕ್ಯೂಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಲೈನ್ ನಂಬರ್ 1 ಮತ್ತೆ ಲೈನ್ ನಂಬರ್ 2 ಅನ್ನೋದು ಎರಡು ಲೋಡ್ ಕನೆಕ್ಷನ್ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಇಲ್ಲಿರುವಂತಹ ಮೂರು ಸಿಟಿಗಳು ಜನರೇಟರ್ ಸೈಡ್ ಇರುವಂತಹ ಸಿಟಿ, ಮತ್ತೆ ಲೈನ್ ನಂಬರ್ 1 ಅಲ್ಲಿರುವಂತಹ ಸಿಟಿ, ಮತ್ತೆ ಲೈನ್ ನಂಬರ್ 2 ಅಲ್ಲಿರುವಂತಹ ಮೂರು ಸಿಟಿದು ಸೆಕೆಂಡರೀಸು ನಾವು ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿರ್ತೀವಿ. ಮತ್ತೆ ಈ ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿರುವಂತಹ ಮಧ್ಯದೊಳಗಡೆ ನಾವು ಒಂದು ರಿಲೇನ ಇನ್ಕ್ಲೂಡ್ ಮಾಡಿದೀವಿ. ಸೊ ನಾವು ದಿಸ್ ಪೋರ್ಷನ್ ಈಸ್ ಬಿಕಮ್ ದ ಇನ್ಕಮಿಂಗ್ ಸರ್ಕ್ಯೂಟ್, ಅಂಡ್ ದೀಸ್ ಟೂ ಲೈನ್ಸ್, ಲೈನ್ ನಂಬರ್ 1 and line number 2 are become the outgoing circuits. So normal condition ಅಲ್ಲಿ ಇಲ್ಲಿ ಬರುವಂತಹ ಇನ್ಕಮಿಂಗ್ ಸರ್ಕ್ಯೂಟ್ ಅಲ್ಲಿ ಬರುವಂತಹ ಕರೆಂಟು is equal to the currents which is the sum of the currents which is flowing in the line 1 and 2. So ಇನ್ಕಮಿಂಗ್ ಅಲ್ಲಿ ಬರುವಂತಹ ಎಷ್ಟು ಕರೆಂಟ್ ಇರುತ್ತೋ ಅಷ್ಟು ಕರೆಂಟು ಈ ಲೈನ್ ನಂಬರ್ 1 ಅಲ್ಲಿ ಮತ್ತೆ ಲೈನ್ ನಂಬರ್ 2 ಅಲ್ಲಿ ಫ್ಲೋ ಆಗತ್ತೆ. ಸೊ ಈ ತರ ಫ್ಲೋ ಆದಾಗ ನಮಗೆ ಇನ್ಕಮಿಂಗ್ ಕರೆಂಟ್ ಅಲ್ಲಿ ಮತ್ತೆ ಔಟ್ ಗೋಯಿಂಗ್ ಅಲ್ಲಿ ಕರೆಂಟ್ ಅಲ್ಲಿ ಯಾವುದೇ ತರಹದ ಡಿಫರೆನ್ಸ್ ಇರೋದಿಲ್ಲ. ಸೊ ಡಿಫರೆನ್ಸ್ 0 ಆಗುತ್ತೆ. ಆ ಝೀರೋ ಕರೆಂಟು, ಝೀರೋ ಅಮೌಂಟ್ ಆಫ್ ಕರೆಂಟು ರಿಲೇ ಅಲ್ಲಿ ಫ್ಲೋ ಆದಾಗ ರಿಲೇ ಈಸ್ ಇನಾಪರೇಟಿವ್, ರಿಲೇ ವರ್ಕ್ ಆಗೋದಿಲ್ಲ. If the fault occurs within the protected zone, the currents
entering the bus will no longer be equal to those leaving it. The difference of these currents will flow through the relay and causes the opening of the generator, circuit breaker and each of the line circuit breakers. ಸೊ ನಾರ್ಮಲ್ ಕಂಡೀಷನ್ ಅಲ್ಲಿ ಇದ್ದಾಗ ನಮಗೆ ಇನ್ಕಮಿಂಗ್ ಕರೆಂಟು ಮತ್ತೆ ಔಟ್ ಗೋಯಿಂಗ್ ಕರೆಂಟು ಸೇಮ್ ಇರೋದ್ರಿಂದ ಈ ರಿಲೇಯಲ್ಲಿ ಯಾವುದೇ ತರಹದ ಕರೆಂಟು ಫ್ಲೋ ಆಗಲ್ಲ, ಆವಾಗ ರಿಲೇ ಕೂಡ ಆಪರೇಟ್ ಆಗಲ್ಲ. ಇನ್ ಕೇಸ್ ಯಾವುದೇ ಒಂದು ಫಾಲ್ಟ್ ಬಂದಾಗ ಇಲ್ಲಿ ಬರುವಂತಹ ಇನ್ಕಮಿಂಗ್ ಕರೆಂಟು ಮತ್ತೆ ಔಟ್ ಗೋಯಿಂಗ್ ಕರೆಂಟು ಎರಡೂ ಸೇಮ್ ಇರೋದಿಲ್ಲ. ಎರಡೂ ಸೇಮ್ ಇಲ್ದಲೇ ಇರೋ ಟೈಮಲ್ಲಿ ನಮಗೆ ಎಷ್ಟೋ ಒಂದು ಡಿಫ್ರೆನ್ಸ್ ಅಮೌಂಟ್ ಆಫ್ ಕರೆಂಟ್ ಬರುತ್ತೆ. ಆ ಡಿಫ್ರೆನ್ಸ್ ಅಮೌಂಟ್ ಆಫ್ ಕರೆಂಟು ಈ ರಿಲೇ ಅಲ್ಲಿ ಫ್ಲೋ ಆದಾಗ ಸೊ ರಿಲೇ ಆಪರೇಟ್ ಆಗ್ಬಿಟ್ಟು ಸರ್ಕ್ಯೂಟ್ ಬ್ರೇಕರ್ಸು ಜನರೇಟರ್ ಸೈಡ್ ಅಲ್ಲಿ ಇರುವಂತಹ ಸರ್ಕ್ಯೂಟ್ ಬ್ರೇಕರ್ಸು ಮತ್ತೆ ಲೈನ್ ಅಲ್ಲಿ ಇರುವಂತಹ ಸರ್ಕ್ಯೂಟ್ ಬ್ರೇಕರ್ಸು ಆಪರೇಟ್ ಆಗಿ ಹೆಲ್ದಿ ಪೋರ್ಷನ್ ಮತ್ತೆ ಫಾಲ್ಟಿ ಪೋರ್ಷನ್ ಅನ್ನ ಸಪರೇಟ್ ಮಾಡುತ್ತೆ. ದಿಸ್ ಇಸ್ ದ main working principle of a differential protection of bus bars. So shortly we can say that the differential protection of the bus bar scheme works on the principle of Kirchhoff current law. That is, the incoming current is equal to the outgoing current. Next we'll see some of the multiple choice questions on this differential protection of bus bars. The first question is, the bus bar zone, the purpose of the protection includes option A, bus bars, isolating switches, circuit breakers, option B, the transformers, relays and circuit breakers, option C, the transformers, conductors and relays, option D, none of the above. So while we are discussing about the bus bar zone, I have explained that the bus bar includes the bus bars, isolating switches and circuit breakers. Hence, the right answer for this question is option A. Next we'll see the next question. A bus bar is rated by option A, current only, option B, voltage only, option C, current, voltage and frequency, option D, current, voltage, frequency and the short circuit current. So bus bars can be rated by all the factors like current, voltage, frequency and short circuit. Hence the right answer for this question is option D. Next we'll see the next question. The material used for the bus bar should have option A, low resistivity, option B, low cost, option C, high softening temperature, option D, all the above. The bus bar material should have all the above properties, like it should have low resistivity and it should be less in cost and it should have softening temperature. Hence the right answer for this question is option D, that is all the above. Next we'll see some of the model questions which may appear in your examination. The first question is, explain the differential protection of bus bars. Next we'll see, these are the list of the team members who worked for the successful launching of this session number 46. If you have any doubts or any suggestions or any queries, write a mail to lms.dtech@gmail.com. Thank you.